ಅವರು ಸ್ವರ್ಗದಲ್ಲಿ ಮೈಕ್ ಸಹ ಬೇಕು ಇದೆ. माफी मांगो माफी मांगो अमित शाह बाहर में जाओ, अमित शाह बाहर में जाओ, अमित शाह माफी मांगो माफी मांगो माफी मांगो, अमित शाह माफी मांगो माफी मांगो माफी मांगो, अमित शाह माफी मांगो माफी मांगो माफी मांगो। ಎಲ್ಲ ಮುಖಂಡರುಗಳಿಗೂ ಜೈ ಭೀಮ್ ಮತ್ತೆ ಕೆಂಪು ವಂದನೆಗಳು. ಏನು ಅಮಿತ್ ಶಾ ಅವರು ಮೊನ್ನೆ ದಿನ ಬಂದು ಸಂಸದಲ್ಲಿ ಅದನ್ನು ಸಂವಿಧಾನದ ಬಗ್ಗೆ ಇರುವಂತ ಒಂದು ಚರ್ಚೆಯಲ್ಲಿ ಅಂಬೇಡ್ಕರ್ ಅವ್ರನ್ನೇ ಅವಮಾನ ಮಾಡಿರೋಂತ ಒಂದು ಸಂದರ್ಭನ ನಾವು ಎಲ್ಲರೂ ನೋಡಿದೀವಿ. ಅದನ್ನ ಇವತ್ತು ಖಂಡನೆ ಮಾಡೋದಿಕ್ಕೆ ಅಂತಾನೆ ಹೇಳಿ ನಾವೆಲ್ಲರೂ ಇಲ್ಲಿ ಸೇರ್ಕೊಂಡಿರೋದು. ತನ್ವೀರ್ ಅವರು ಹೇಳಿದ್ರು ಅವ್ರ ಮನ್ಸಲ್ಲಿ ಏನಿತ್ತೋ ಅದು ಬಾಯಿಗೆ ಬಂತು ಅಂತ ಹೇಳಿದ್ರು. ಹೌದು, ಅಂಬೇಡ್ಕರ್ ಅನ್ನೋರು ಏನು ನಮ್ಗೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ನಮ್ಗೆ ದಾರಿದೀಪ ಆಗಿ ಅವರು ಮಾಡಿಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಶಿಕ್ಷಣ ಪಡೆದಿರೋದು, ನಾವೆಲ್ಲರೂ ಹೋರಾಟ ಮಾಡಕ್ಕೆ ಒಂದು ಅಧಿಕಾರ ಇಟ್ಕೊಂಡಿರೋದು, ಒಂದು ಸಂಘಟನೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ನಮ್ಮ ಒಂದು ಪ್ರತಿರೋಧನ ನಾವು ವ್ಯಕ್ತಪಡಿಸಕ್ಕೆ ಇವತ್ತು ಸಾಧ್ಯ ಆಗ್ತಾ ಇರೋದು. ಅದನ್ನೇ ಹತ್ತಿಕ್ಕಕ್ಕೆ ಅಂತ ಹೇಳಿ ಮೋದಿ ಶಾ ಅವರು ಸೇರ್ಕೊಂಡು ಬಿಜೆಪಿ RSS ಅವರು ಇವತ್ತು ಸರ್ಕಾರದಲ್ಲಿ ಕೂತ್ಕೊಂಡು ನಮ್ಮೆಲ್ಲರ ಹಕ್ಕುಗಳನ್ನ ಅವರು ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. UAPA ಅಂತ ಕಾನೂನುಗಳಿರಬಹುದು, ಕರಾಳ ಕಾನೂನುಗಳಿರಬಹುದು, ರೈತರ ವಿರೋಧಿ ಕಾನೂನುಗಳನ್ನ ತಗೊಂಡ್ ಬಂದು ರೈತರ ಜೀವನಗಳನ್ನ ಹಾಳು ಮಾಡ್ತಾ ಇರೋದು. ಏನ್ ಕಾರ್ಮಿಕರ ಕಾನೂನುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಕಾರ್ಮಿಕರ ಕಾನೂನನ್ನ ತಗೊಂಡ್ ಬಂದಿರೋದು, ಅದನ್ನೆಲ್ಲಾನು ಹಿಂಪಡ್ಕೊಂಡು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನ ತಗೊಂಡ್ ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಬಂದು NEP ಅಂತ ತಂದು ಅವರ ಶಿಕ್ಷಣನ, ಅವರ ಒಂದು ಶೈಕ್ಷಣಿಕ ಜೀವನನೇ ಒಂದು ಹಾಳು ಮಾಡ್ತಾ ಇರುವಂತದ್ದು. ಬೆಲೆ ಏರಿಕೆ ಆಗಿರ್ಬಹುದು, ಮನೆ ಬಾಡಿಗೆ ಆಗಿರ್ಬಹುದು, ಲೋನ್ಗಳು ಸುಳಿಯಲ್ಲಿ ಎಲ್ಲರೂ ಸಿಗಾಕೊಂಡಿರುವಂತದ್ದು. ಪ್ರತಿಯೊಬ್ಬರ ಜೀವನಕ್ಕೂ ಈ ಸರ್ಕಾರದಿಂದ ಒಂದು ತಗಲಿದೆ. ಈ ಸರ್ಕಾರದಿಂದ ಪ್ರತಿಯೊಬ್ಬರ ಜೀವನನೂ ನಾಶ ಆಗ್ತಾ ಇರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅಮಿತ್ ಶಾ ಅವರು ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆನ ಅವರು ಹೇಳಿರೋದು, ಸಂವಿಧಾನನೇ ಅವರು ತಿರ್ಚಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಮನುಸ್ಮೃತಿನ ಅವರು ಮುಂದಿನ ವರ್ಷ 2025ರಲ್ಲಿ 100 ವರ್ಷ ಆಗತ್ತೆ ಅವ್ರದ್ದು, RSS ಅವ್ರದ್ದು. ಆ ಒಂದು ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರನೇ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೊರಟಂತಹ ಒಂದು ಸಿದ್ಧಾಂತ ಹೊಂದಿರುವಂತಹ ಬಿಜೆಪಿ RSS ಅವರು ಇವತ್ತು ನಮಗೆ ಬಾಬಾ ಸಾಹೇಬ್ ಅವ್ರ ಬಗ್ಗೆ ನಮಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ಬಾಬಾ ಸಾಹೇಬ್ರನ್ನ ನಾವು ಅರ್ಥಕೊಂಡಿದೀವಿ. ಬಾಬಾ ಸಾಹೇಬ್ರು ನಮ್ಮ ಹೃದಯದಲ್ಲಿದ್ದಾರೆ. ಅವರ ಒಂದು ತೋರಿಸಿದ ಒಂದು ದಾರಿನ ಇಟ್ಕೊಂಡು ನಾವೆಲ್ಲರೂ ಮುಂದೆ ಹೋಗ್ತೀವಿ. ಈ ಒಂದು ನಮ್ಮ ದೇಶದ ಪ್ರಜಾಪ್ರಭುತ್ವ, ಸಮಾಜವಾದಿ ಮತ್ತೆ ಒಂದು ಭ್ರಾತೃತ್ವ ಇರುವಂತ ಒಂದು ದೇಶನ ನಾವೆಲ್ಲರೂ ಸೇರಿ ಕಟ್ಟೋಣ ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಇನ್ಕಲಾಬ್ ಜಿಂದಾಬಾದ್. Ambedkar or Modi. There's no choice here really. If you do Modi, you are basically in favor of selling the country to Ambani and Adani, selling your natural resources, selling your people, displacing people, killing minorities, privatizing education, healthcare. So whatever is anti-people, everything is embodied by Modi, Shah.
Well, everything that's progressive, that stands for social justice, is embodied by someone like Ambedkar, someone like Periyar, someone like Bhagat Singh. No wonder the RSS and the BJP is against these icons. So that's the expression of their caste communal ideology was expressed in Amit Shah's remarks at the parliament. Don't you think it's a hypocrisy of BJP on towards Ambedkar? Of course it is, like, so we try to say on one hand they try to appropriate Ambedkar. They try to create divisions within the Dalit community in various measures, be it introducing different kinds of measures that try to divide the community itself, from putting these clubbed socio-economically disadvantaged groups inside the national education policy itself, to the way they try to create communal rights. You would see that everywhere the BJP goes, they try to create divide among people. Well, Ambedkar stood for organizing and agitating and educating people. So those are the ethos we should stand for, rather than the kind of ethos that BJP or RSS Modi Shah are trying to peddle. Blank check for everybody is misusing his name. Not like everybody. Some people are actually believing Baba Saheb Ambedkar's ideas, and then they are coming for the support of his ideas and to preserve it. But most of the political parties, and especially BJP and RSS, so they do not believe in Baba Saheb's idea. Only when they have to get vote, they are going garlanding the statue, and otherwise they are not following any of his ideas. Atrocities against Dalits are increasing. Then recent speech of Amit Shah, in that he said that about Baba Saheb, that is derogatory remarks about him. So Baba Saheb Ambedkar's ideas for equal world where people can live equally, Dalits can get their rights, freedom. So these all ideas are, now we cannot see these ideas in BJP's ruling. So that's why we need to reread Baba Saheb and to use it for in the struggle for our rights. What do you think? BJP also said that we have come here to change the constitution. Do you think BJP is going to change the constitution in future coming days? So we cannot say surely, but because many things they are doing without changing constitution. In constitution there is about right to education, but they are bringing NEP and privatizing education, making higher fees. So Dalits and other people from marginalized community already get. So many things they are able to, UAPA and other laws that are unconstitutional. So these things they are doing without changing constitution, but if they will get majority again, so then they can change it. Because in last election we saw that many leaders were saying then directly they will apply Manu's law instead of Baba Saheb's law. Can I have a name? Yeah, Sushant. What do you do? I am studying astrophysics. I am a PhD student.